ಸರ್ ಆರ್ ಅಶೋಕ್ ಅವರು ಹೇಳಿದ್ದಾರೆ ನವೆಂಬರ್ 15 ಅಥವಾ 16ನೇ ತಾರೀಕು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ, ಇದು 100% ಪಕ್ಕ ಅಂತ ಹೇಳಿದ್ದಾರೆ. ಓಕೆ, ಅಸ್ಟ್ರಾಲಜರ್ನ ನಾನು ಅವ್ರನ್ನೇ ಭೇಟಿ ಮಾಡ್ತೀನಿ. ಅವರು ಜ್ಯೋತಿಷ್ಯ ಆಗ ಹೇಳ್ತಾ ಇರ್ತಾರೆ. ನನ್ನ ಕನ್ಸಲ್ಟೆನ್ಸಿಗೆ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಬಜೆಟ್ ಅಲ್ಲಿ ಲಾಸ್ಟ್ ಟೈಮ್ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ರು, ಈ ಬಾರಿ ಬಿಹಾರಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ. ನಾನು ಅದನ್ನು ಮಾತಾಡಕ್ಕೆ ಹೋಗುದಿಲ್ಲ. ಬೇರೆ ರಾಜ್ಯದ ಸುದ್ದಿ ನನಗೆ ಬೇಡ. ಈಗ ನಮ್ಮ ಕರ್ನಾಟಕಕ್ಕೂ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ಗೆ 5,400 ಕೋಟಿ ಕೊಡ್ತೀವಿ ಅಂತ ಓದಿದ್ರು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ. ಏನಾದ್ರು ಕೊಟ್ರಾ? ಈಗ ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್. ಹಂಗೆ ಅದಕ್ಕೂ ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡ್ಕೊಂಡಿದ್ದೆ. ಸರ್, ಬೆಂಗಳೂರಿಗೆ ಹೆಚ್ಚಿನದಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಿಲ್ಲ. ಅವ್ರಿಗೆ ಇಷ್ಟಿಸಿ ಹಿಂದೆ ಎಲ್ಲ ವಾಜಪೇಯಿ ಇದ್ದಾಗ ಬೆಂಗಳೂರನ್ನ ದೇಶವನ್ನು ಬೆಂಗಳೂರು ಮುಖಾಂತರ ನೋಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಕಾಲ ಹೊಂಟೋಯ್ತು. ಅಂದರೆ ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಿ, ಅದಕ್ಕೆ ಏನಾದರೂ ಸೆಂಟ್ರಲ್ದು ಬೇರೆ ಗ್ರೇಟರ್ ಬೆಂಗಳೂರು ಇಶ್ಯೂನೇ ಬೇರೆ, ಬ್ರ್ಯಾಂಡ್ ಬೆಂಗಳೂರು ಏನಾದರೂ ಸೆಂಟ್ರಲ್ದು ಅಸಿಸ್ಟೆಂಟ್ ಏನಾದರೂ ಕೇಳಿದ್ರೆ ಈ ಹಿಂದೆ ತಾವೆಲ್ಲ ಕೇಂದ್ರ ಕೇಳೆಲ್ಲ ನೀವು ನಾನು ರಿಲೀಸ್ ಮಾಡಿದ್ನಲ್ಲ ಎಲ್ಲ ಏನೇನು ಕೇಳಿದ್ದೀನಿ ಅಂತ ಎಲ್ಲ ರಿಲೀಸ್ ಮಾಡಿದ್ದೀನಿ. ಗ್ರೇಟರ್ ಬೆಂಗಳೂರಿಗೆ ನಾವು ಅವಶ್ಯಕತೆ ಇಲ್ಲ, ಬೆಂಗಳೂರಿಗೆ ಅವಶ್ಯಕತೆ ಇದೆ. ಸರಿ, ಈಗ ಡೆಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ರಿ, ಹೇಗಿದೆ ಸರ್ ವಾತಾವರಣ? ಇಲ್ಲಿ ಮತದಾರರೆಲ್ಲ ಭಾಳ ಗೌಪ್ಯವಾಗಿದ್ದಾರೆ. ಇಲ್ಲಿ ಭಾಳ ಗೌಪ್ಯ ಇದೆ ಮತದಾರರು. ಏನು ತೀರ್ಮಾನ ಮಾಡ್ತಾರೆ ನಾನು ಈಗ ಸದ್ಯಕ್ಕಿನ್ನ ಹೇಳಕ್ಕೆ ಹೋಗಲ್ಲ. ನಮ್ಮ ಅಭ್ಯರ್ಥಿಗಳು ನಮ್ಮ ಕಾರ್ಯಕರ್ತರು ಎಲ್ಲ ಭಾಳ ವಿಶ್ವಾಸದಿಂದ ಇದ್ದಾರೆ. ಭಾಳ ಜನ ಸೀನಿಯರ್ ಸಿಟಿಸನ್ಸ್ ಎಲ್ಲ ಮನೆಯಿಂದ ಈಚೆ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿದ್ದೇನೆ. ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಒಂದು 10,000 ಹೋಗಿದ್ರು. ಒಂದು 10,000ಕ್ಕೂ 10-15,000 ಜನ ಮೇಲೆ ಇದ್ದಿದ್ದು ನಾನು ನೋಡಿದ್ದೇನೆ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೆಲ ಕಡೆ ಹೋಗಿದ್ದಾರೆ, ಅಲ್ಲೂ ಜನ ಹೆಚ್ಚಿಗೆ ಸೇರ್ತಾ ಇದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ಒಂದು ವಿಶ್ವಾಸ ಮೂಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಹೊಸ ಚಿಗುರು ಪ್ರಾರಂಭ ಆಗ್ತದೆ.